ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ. ಹೌದು. ಇನ್ನಷ್ಟು ಸುದ್ದಿ ಮಾಡ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆ. ಯಾಕೆ ಅಂತ ಕೇಳೋದಾದ್ರೆ, ಕಳೆದ 2 ರಿಂದ 3 ತಿಂಗಳಲ್ಲಿ ನಿಮಗೆ 5 ಕಂತುಗಳು ಜಮಾ ಆಗಿದಾವೆ ಸ್ನೇಹಿತರೆ. ಒಂದಲ್ಲ, ಎರಡಲ್ಲ, 10,000 ದುಡ್ಡನ್ನ ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. ಕೇವಲ 15 ದಿನದಲ್ಲಿ ಎರಡೆರಡು ಕಂತುಗಳನ್ನ ಅಂದ್ರೆ 4,4,000 ರೂಪಾಯಿಗಳನ್ನ ನೀವು ಪಡ್ಕೊಂಡಿದ್ದೀರಿ. ಸತತವಾಗಿ 10,000 ರೂಪಾಯಿ ಪಡ್ಕೊಂಡಿದ್ದೀರಿ. ಇನ್ನು ಮತ್ತೆ 2,000 ಬರ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಇನ್ನು 8,000 ಆದ್ರೂ ನೀವು ದುಡ್ಡು ಪಡ್ಕೊಳ್ತೀರಿ ಖಂಡಿತವಾಗ್ಲು. ನಾನು ಬಿಡಿಸಿ ಹೇಳ್ತೀನಿ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ. ಅವುಗಳನ್ನು ನೀವು ತಿಳ್ಕೊಳ್ಳೇಬೇಕು. ಒಂದು ವೇಳೆ ನಿಮಗೆ ಯಾವ ಕಂತು ಬರೋದಿದೆ, ಯಾವ ಕಂತು ಪೆಂಡಿಂಗ್ ಉಳಿದಿದೆ, ಯಾವ ಕಂತು ಈಗಾಗಲೇ ಜಮಾ ಆಗಿದೆ, ಇವೆಲ್ಲವೂ ಕೂಡ ಗೊತ್ತಿರಲಿಲ್ಲ ಅಂದರೆ ಸರ್ಕಾರ ನಿಮ್ಮನ್ನು ಯಾಮಾರಿಸೋದ್ರಲ್ಲಿ ಒಂದೇಟು ಹಿಂದಾಕೋದಿಲ್ಲ. ಯಾಕಂದರೆ ಈಗಾಗಲೇ 2 ಕಂತುಗಳನ್ನು ಯಾಮಾರಿಸಿಬಿಟ್ಟಿದೆ ರಾಜ್ಯ ಸರ್ಕಾರ. ಹೌದು, ಹೋದ ವರ್ಷದ 2025ರ ಪ್ರಾರಂಭದಲ್ಲಿನೇ ಜನವರಿ ತಿಂಗಳ ಹಣ ಕೊಟ್ಟ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡಲೇ ಇಲ್ಲ. ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕ್ತಾರೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಬೇಕು. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇದನ್ನು ನಾನು ಬಹಳಷ್ಟು ನಿಮಗೆ ಅಂದರೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಏನು ಮಾಡೋದಿಲ್ಲ. ಯಾಕಂದರೆ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಬೇಸರ ಬರಬಾರ್ದಲ್ವಾ. ಸೊ ಹೀಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸರ್ಕಾರ ಅಂತೂ ಹಾಗೋ ಹೀಗೋ ಅಂತ ಅದನ್ನು ಯಾಮಾರಿಸ್ಬಿಡ್ತು. ಅದೇ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡಿನ ಬದಲಾಗಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಸಿದ್ಧವಾದರು. ಹೀಗಾಗಿ ಅಲ್ಲಿ 2 ಕಂತುಗಳು ಮರೆತು ಬಿಟ್ವಿ ನಾವೆಲ್ಲರೂ ಕೂಡ. ಸೊ ನಮಗೆ ನೆನಪಿದೆ, ಆದರೆ ನಾವೆಷ್ಟಂತ ಧ್ವನಿ ಎತ್ತೋದು. ಹೀಗಾಗಿ BJP ನಾಯಕರು ಇದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಮಾಡಿಕೊಂಡು ಬಂದಿದ್ರನ್ಸತ್ತೆ ಚಳಿಗಾಲದ ಅಧಿವೇಶನದಲ್ಲಿ. ಆ ಸಂದರ್ಭದಲ್ಲಿ ಈ 2 ಕಂತುಗಳ ಪ್ರಶ್ನೆ ಮಾಡ್ತಾರೆ. ಆ 2 ಕಂತುಗಳನ್ನು ನೀವು ಕೊಡಲಿಲ್ಲ, ಮಹಿಳೆಯರಿಗೆ ಮೋಸ ಮಾಡಿದಿರಿ, ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡನ್ನು ನೀವೇ ನುಂಗ್ ಹಾಕಿದ್ದೀರಿ, ನಿಮ್ಮ ಸರ್ಕಾರವೇ ನುಂಗ್ ಹಾಕಿದೆ. ಒಂದಲ್ಲ ಎರಡಲ್ಲ 5,000 ಕೋಟಿ ಹಣ. 5,000 ಕೋಟಿ ಹಣ ಎಲ್ಲೋಯ್ತು? ಅವುಗಳನ್ನು ನೀವು ಮಹಿಳೆಯರಿಗೆ ಕೊಡಲೇಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಹೀಗಾಗಿ ಆ 8,000 ದುಡ್ಡನ್ನು ಕೂಡ 4,000 ದುಡ್ಡನ್ನು ಕೂಡ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮೊದಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದೀನಿ, ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದರು. ಕೊನೆಯದಾಗಿ ಅವರಿಗೆ ಮಾಹಿತಿ ಸಿಗತ್ತೆ ಹೌದು ಕೊಟ್ಟಿಲ್ಲ ಅನ್ನುವಂಥದ್ದು. ಹೀಗಾಗಿ 2 ಕಂತುಗಳನ್ನು ನಾನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಹೋದ ವರ್ಷದಲ್ಲಿ ಇನ್ನೂ 2 ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕು ಸ್ನೇಹಿತರೆ. ಇದು ನಿಜ ಕೂಡ ಆಗಿದೆ. ಇನ್ನು ಹಣಕಾಸು ಇಲಾಖೆಯ ಮೇಲೆ ಒಂದಿಷ್ಟು ಅಪವಾದಗಳು ಕೂಡ ಬರ್ತವೆ, ಆರೋಪಗಳು ಕೂಡ ಬರ್ತವೆ. ಯಾಕಂದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಬಿಡುಗಡೆ ಮಾಡಿತಂದರೆ ನಾವು ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸೋದಿಲ್ಲ. ಆದರೆ ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾನೆ ಇರ್ತೀನಿ. ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡೇ ಕೊಡೋದಿಲ್ಲ ಅಂತ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಳಿಗಾಲದ ಅಧಿವೇಶನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕೊಟ್ಟಂದರೆ ನಮ್ದು ಯಾವುದೇ ತೊಂದರೆ ಇಲ್ಲ, ನಾವು ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೀವಿ. ಈಗಾಗಲೇ ಬಾಕಿ ಉಳಿದಿರ್ತಕ್ಕಂತಹ 2-3 ಕಂತುಗಳಿಗೆ ಕಾರಣ ಕೂಡ ಈ ಹಣಕಾಸು ಇಲಾಖೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ 2 ತಿಂಗಳನ್ನ ಹೋದ ವರ್ಷದ್ದು, ಈ ವರ್ಷದಲ್ಲಂತೂ ಚಳಿಗಾಲದ ಅಧಿವೇಶನ ಆದ ಬಳಿಕ ನಿಮ್ಮ ಗಮನಕ್ಕೆ ಬಂದಿರಬಹುದು. 24 ಹೋದ ವರ್ಷದ ಸೆಪ್ಟೆಂಬರ್ ತಿಂಗಳ ಹಣ ಬಂತು. ಅಕ್ಟೋಬರ್ 25ನೇ ಕಂತಿನ ದಿಢೀರನ್ನು ಜಮಾ ಮಾಡಿದ್ರು. ಅದಾದ ಬಳಿಕ ನವೆಂಬರ್ 26 ಮತ್ತು 27 ಡಿಸೆಂಬರ್, ಈಗಾಗಲೇ ಯುಗಾದಿ ಮತ್ತು ರಂಜಾನ್ ಹಬ್ಬ ಮುಗೀತಲ್ವಾ, ಆ ಸಂದರ್ಭದಲ್ಲಿ ಈ 2 ಕಂತುಗಳನ್ನು ನೀವು ಪಡ್ಕೊಂಡ್ರಿ. ಸತತವಾಗಿ 4 ಕಂತುಗಳ ಜೊತೆಗೇನೆ ಮತ್ತು ಈ ವರ್ಷದ ಪ್ರಾರಂಭದ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ 5 ಕಂತುಗಳನ್ನು 10,000 ರೂಪಾಯಿ ದುಡ್ಡನ್ನು ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. ಯಾವ್ಯಾವುದು? 24, 25, 26 ಜೊತೆಗೆ 27, ಹಾಗೆ ಈ ವರ್ಷದ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ ಸತತವಾಗಿ ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ ಸ್ನೇಹಿತರ. ಇದರ ಜೊತೆಗೇನೆ ಇನ್ನೂ ಕೂಡ ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರಬೇಕು, ಓಕೆ. ಇನ್ನೂ 2 ಕಂತುಗಳು ಯಾವ್ಯಾವು ಅಂದರೆ ಈ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ನೇಹಿತರೆ. ಈಗಾಗಲೇ ಜನವರಿ ತಿಂಗಳ ಹಣ 28ನೇ ಕಂತಿನ ಹಣ ಏನೋ ಬಂದಿದೆ. ಆದರೆ 29 ಫೆಬ್ರವರಿ 30 ಮಾರ್ಚ್ ಈ 2 ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಬೇಕು. ಅಂದರೆ ಸತತವಾಗಿ 4 ಕಂತುಗಳನ್ನು ಬಿಡುಗಡೆ ಮಾಡಲೇಬೇಕು. ಅಂದರೆ 8,000 ದುಡ್ಡು ಕಣ್ರಿ. ಹಣಕಾಸು ಇಲಾಖೆಯ ಹತ್ರ ಬಳಿ ಈಗ ದುಡ್ಡಂತೂ ಇದ್ದೇ ಇದೆ. ಯಾಕಂದರೆ
ಗ್ಯಾರಂಟಿ ಯೋಜನೆಗಳಿಗಾಗಿ ಸಾಕಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ರಾಜ್ಯ ಸರ್ಕಾರ 50ರಿಂದ 60 ಸಾವಿರ ಕೋಟಿಯನ್ನು ಮೀಸಲಿಡಲಾಗಿದೆ. ಅದರಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಎಷ್ಟು? 28,608 ಕೋಟಿ ಅಷ್ಟು ದುಡ್ಡನ್ನು ಕೂಡ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಮಾ ಮಾಡಲಿಕ್ಕೆ ಮುಂದಾಗಿದೆ. ಪ್ರತಿ 12 ತಿಂಗಳುಗಳು ಕೂಡ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಈ ಒಂದು ಗೃಹಲಕ್ಷ್ಮಿ ದುಡ್ಡು ಜಮಾ ಆಗತ್ತೆ. ಇನ್ನು ಬಹಳಷ್ಟು ಕಂತುಗಳನ್ನು ಪಡ್ಕೊಳ್ಳೋರಿದ್ದೀರಿ. ಹೀಗಾಗಿ ಈ ಯೋಜನೆಯಲ್ಲಿ ನೀವು ಎಲಿಜಿಬಿಲಿಟಿ ಇಲ್ಲದ ಹಾಗೆ ಮಾಡ್ಕೊಳ್ಬೇಡಿ. ಏನು ತೊಂದರೆ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ. ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ಅದನ್ನು ಪ್ರಶ್ನೆ ಮಾಡಿ, ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಸದ್ಯಕ್ಕೆ ಇರ್ತಕ್ಕಂತಹ ಪ್ರಾಬ್ಲಮ್ಗಳನ್ನು ನಿಮ್ಗೆ ಹೇಳೋದಾದ್ರೆ GST ಫೇರ್ ಅಂತಾನು ಕೂಡ ತಾಂತ್ರಿಕ ದೋಷದಿಂದ ಸಾಕಷ್ಟು ಮಹಿಳೆಯರದು ಬರ್ತಾ ಇದೆ ಅಂತೆ. ಅದಕ್ಕೆ ನೀವೇನು ತೊಂದರೆ ಅಂದರೆ ನೀವೇನೇ ಒಂದು ಕ್ರಮವನ್ನು ಕೈಗೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಅದಕ್ಕೆ ಖುದ್ದಾಗಿ ಸರ್ಕಾರವೇ ವೆರಿಫಿಕೇಷನ್ ಮಾಡಬೇಕು. ಯಾಕಂದರೆ GST ಫೇರ್ ಅಂತ ಬರ್ತಾ ಇದೆಯಾ, ಅದು ಯಾಕೆ ಬರ್ತಾ ಇದೆ ಅಂತ ಸರ್ಕಾರ ಹೇಳಿದೆ ತಾಂತ್ರಿಕ ದೋಷದಿಂದ ಅಂತ. ಆ ತಾಂತ್ರಿಕ ದೋಷ ಏನಾದರೂ ಕಂಡು ಬಂದಿದ್ದೆ ಆದರೆ ಅದನ್ನು ಸರ್ಕಾರವೇ ಖುದ್ದಾಗಿ ಸರಿಪಡಿಸ್ಕೊಳ್ಬೇಕು. ಈಗಾಗಲೇ ಆಗ್ತಾ ಇದೆ, ರೀವೆರಿಫಿಕೇಷನ್ ಮಾಡಲಾಗ್ತಾ ಇದೆ. ಆ ರೀವೆರಿಫಿಕೇಷನಲ್ಲಿ ಯಾರು ಅರ್ಹತೆಯನ್ನು ಹೊಂದಿರ್ತಾರೆ ಅವ್ರಿಗೆ ದುಡ್ಡು ಜಮಾ ಆಗುತ್ತೆ. ಅಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರ್ತಿರುತ್ತೆ. ದೊಡ್ಡ ದೊಡ್ಡ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರ್ತಾ ಇರುತ್ತೆ. ಹೀಗಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಇನ್ನು ಶ್ರೀಮಂತ ವ್ಯಾಪಾರಸ್ಥರಿದ್ದರೆ ಅವರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗತ್ತೆ. ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಸದ್ಯಕ್ಕೆ ನಿಮಗೆ ಈ ಗೃಹಲಕ್ಷ್ಮಿ ದುಡ್ಡು 8,004 ತಿಂಗಳ ಹಣ ಜಮಾ ಆಗ್ತಾ ಇದೆ. ಹೋದ ವರ್ಷದ ಫೆಬ್ರವರಿ ಮಾರ್ಚ್, ಈ ವರ್ಷದ ಫೆಬ್ರವರಿ ಮಾರ್ಚ್. ಇದಾದ ಬಳಿಕ ಈಗ ಸದ್ಯಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿ ಇದಾವ ಇಲ್ವಾ ಅಂತ ನೋಡ್ಕೊಳ್ಬೇಕು. ಯಾಕಂದರೆ ಅದು ಕೂಡ ಬಹಳಷ್ಟು ಮಹಿಳೆಯರದು ತೊಂದರೆ ಉಂಟಾಗ್ಬಿಟ್ಟಿದೆ. ಯಾಕಂದರೆ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ, ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ಮಾಡೋದಿಲ್ಲ. ಹೀಗಾಗಿ ತುಂಬಾ ಅಕೌಂಟನ್ನು ಯೂಸ್ ಮಾಡಲಿಲ್ಲ ಅಂದರೆ ಡಿಆಕ್ಟಿವೇಟ್ ಮಾಡಿರ್ತಾರೆ. ಅಂತಹದ್ದು ಬಹಳಷ್ಟು ಮಹಿಳೆಯರದು. ಯಾಕಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ನು ಕೂಡ ಯೂಸ್ ಮಾಡ್ಕೊಳ್ಳೋದಿಲ್ಲ ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಕೂಡ ಮಾಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಸರ್ಕಾರ ಹೇಳುತ್ತೆ, ನೀವು ಯಾವುದೇ ಒಂದು ದುಡ್ಡನ್ನು ಹಾಕಿ ತೆಗಿತಾ ಹೋದರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಇಲ್ಲ ನಿಮ್ಮ ಅಕೌಂಟೇ ಚಾಲ್ತಿ ಇರಲಿಲ್ಲ ಅಂದರೆ ನಾವು ಯಾವ ಬ್ಯಾಂಕ್ಗೆ ದುಡ್ಡನ್ನು ಹಾಕಬೇಕು ಅಂತ ಪ್ರಶ್ನೆ ಮಾಡುತ್ತೆ. ಸೊ ಹೀಗಾಗಿ ನಿಮಗೆ ದುಡ್ಡು ಬೇಕು ಅಂದರೆ ಈ ಒಂದು ಬ್ಯಾಂಕ್ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿರಬೇಕು. ಸರ್ಕಾರಕ್ಕೆ ಕೊಟ್ಟಂತಹ ಬ್ಯಾಂಕ್ ಅಕೌಂಟನ್ನು ನೀವು ಅಂದರೆ ಪಾಸ್ಬುಕ್ ಕೊಟ್ಟಿರ್ತೀರಲ್ಲ, ಆ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇರಬೇಕು. ಆಗ ಮಾತ್ರ ದುಡ್ಡನ್ನು ಹಾಕ್ಲಿಕ್ಕೆ ಸಾಧ್ಯ. ಸೊ ಓಕೆ, ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ಆದಷ್ಟು ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.